ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ನಮಃ. ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಇದರ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದೇನೆ. ಪೂಜ್ಯನೀಯ ಶ್ರೀ ರಾಘವೇಂದ್ರ ಮಂತ್ರಾಲಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳು ನೆಲೆಸಿರುವಂಥ ಸ್ಥಳವು ಅದೆಷ್ಟು ವಾಸ್ತುಶಾಸ್ತ್ರದ ಪ್ರಕಾರ ಇದೆಯೆಂದರೆ ಅದು ಇಂತಿಷ್ಟೇ, ಒಂದು ಎರಡು ಅಲ್ಲ, ಹಲವಾರು ವಿಷಯವಾಗಿ ಅದು ವಾಸ್ತುಶಾಸ್ತ್ರದ ಪ್ರಕಾರ ಇರುವ ಕಾರಣ ಆ ಮಹಿಮನ ಸನ್ನಿಧಿಗೆ ಬರುವಂಥ ಭಕ್ತಾದಿಗಳು ದೇಶ ವಿದೇಶದಿಂದ ಅದೆಂಥ ಭಕ್ತರು ಎಲ್ಲಿಂದ ಎಷ್ಟು ದಿವಸ ಬರುತ್ತಿದ್ದಾರೆ, ಹೇಗೆ ಬರುತ್ತಿದ್ದಾರೆ, ಒಂದು ವರ್ಷ ಬಂದವರು ಪ್ರತಿ ವರ್ಷ ಮತ್ತೆ ಪುನಃ ದರ್ಶನಕ್ಕೆ ಬರುತ್ತಿದ್ದಾರೆಂದರೆ ಅದೆಷ್ಟು ಹೇಳತೀರದು. ಪ್ರತಿನಿತ್ಯ ಸಾವಿರಾರು ಯಾವುದೇ ಒಂದು ಚಿಕ್ಕ ಒಂದು ಪೂಜೆ ನಡೆಯುತ್ತದೆಂದರೆ ಲಕ್ಷಾಧಿಗಟ್ಟಲೆ ಜನರು ಅಲ್ಲಿ ತುಂಬಿ ತುಳುಕುತ್ತಿದ್ದಾರೆಂದರೆ ಅಲ್ಲಿ ಇರುವಂಥ ಸ್ಥಳದ ವಾಸ್ತುಶಾಸ್ತ್ರದ ಪ್ರಕಾರ ಆ ಮಹಿಮನು ನೆಲೆಸಿರುವಂಥ ಬೀಡು ಎಂದು ಹೇಳುತ್ತೇನೆ ನಾನು. ಸರಿ, ಈಗಾಗಲೇ ನೀವು ವಾಸ್ತುಶಾಸ್ತ್ರದ ಪ್ರಕಾರ ಆ ಮಹಿಮನ ಬಗ್ಗೆ ಹೇಳುತ್ತೀರೆಂದರೆ ಯಾವ ವಿಷಯವಾಗಿ ಅಂತ ತಾವು ಅಂದುಕೊಳ್ಳಬಹುದು, ವಿಚಾರ ಮಾಡಬಹುದು, ವೀಕ್ಷಿಸಬಹುದು. ನೋಡಿ, ವೀಕ್ಷಿಸಿ ಅದು ಯಾವ ರೀತಿ ಇದೆ ಅಂತಂದರೆ, ಪೂಜ್ಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳು ನೆಲೆಸಿರುವ ಸ್ಥಳವು ಎಂಥದ್ದೆಂದರೆ ತುಂಗಾ ನದಿಯ ತೀರದಲ್ಲಿ ಆ ಮಹಾತಾಯಿಯು ಹರಿಯುವಂಥ ನದಿಯ ದಡದಲ್ಲಿ ಅವರು ಮಹಿಮರು ನೆಲೆಸಿದ್ದಾರೆಂದರೆ ಅದೆಷ್ಟು ಚೆನ್ನಾಗಿದೆ ಎಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಆ ಸ್ಥಳವು ಅಷ್ಟು ಅಭಿವೃದ್ಧಿಯ ಪಥದಂತ ಸಾಗುತ್ತದೆಂದು ಹೇಳಬಹುದು. ಹೇಗೆಂದರೆ ಆ ತುಂಗಾದೇವಿಯು ತುಂಗಭದ್ರಾ ದೇವಿಯು ಅಲ್ಲಿ ಪಶ್ಚಿಮದ ವಾಯುದಿಂದ ಪೂರ್ವದ ಈಶಾನ್ಯದ ಅಭಿಮುಖವಾಗಿ ಈಶಾನ್ಯದ ಒಡನೋಟ ನೋಡುತ್ತಾ ಹರಿಯುತ್ತಿದ್ದಾಳೆ. ಆ ತಾಯಿಯ ಆಶೀರ್ವಾದ, ಆ ತಾಯಿಯ ಮಹಿಮೆ ಅದೆಷ್ಟು ಬಲಭಾಗದಲ್ಲಿ ಹರಿಯುತ್ತಿದ್ದಾಳೆಂದರೆ ಯಾವುದೇ ಸ್ಥಳವು ಅಷ್ಟೊಂದು ಅಭಿವೃದ್ಧಿಯ ಪಥದ ಕಡೆಗೆ ಹೋಗುತ್ತದೆ ಎಂದು ಹೇಳಬಹುದು. ಈ ಪೂಜ್ಯ ಶ್ರೀ ರಾಘವೇಂದ್ರರು ಅಂದಿನ ಕಾಲದಲ್ಲಿ ಎಂಥ ಸ್ಥಳದಲ್ಲಿ ನೆಲೆಸಿದ್ದಾರೆಂದರೆ ಆ ಮಹಿಮರು ಆ ತಪಸ್ಸಿನ ಶಕ್ತಿಯ ದಿವ್ಯ ಶಕ್ತಿಯಿಂದ ಅವರು ಅಂತಹ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ, ನೆಲೆಸಿದ್ದಾರೆಂದರೆ ಅದು ಏನು ಹೇಳಲಿಕ್ಕೆ ತಪ್ಪಾಗದು. ಅವರು ಪ್ರತಿ ವರ್ಷದಿಂದ ವರ್ಷಕ್ಕೆ ಅಂಥ ಉನ್ನತವಾದ ಮಟ್ಟಕ್ಕೆ ಅಭಿವೃದ್ಧಿಯತ್ತ ಜನರಿಂದ ಭಕ್ತರೆಂದು ತುಂಬಿ ತುಳುಕುತ್ತಿದ್ದಾರೆಂದರೆ ಅದು ವಾಸ್ತುಶಾಸ್ತ್ರದ ಪ್ರಕಾರ ತುಂಗಭದ್ರಾ ದೇವಿಯು ಹರಿಯುವಂಥ ವಾಸ್ತುಶಾಸ್ತ್ರವೇ ಮುಖ್ಯವಾದ ಕಾರಣ. ಯಾವುದೇ ನೋಡಿ, ಇಂದಿನ ಕಾಲದಲ್ಲಿ ಅದೆಷ್ಟು ರಾಜ ಮಹಾರಾಜರು ದೇವ ಮಂದಿರಗಳನ್ನು ಕಟ್ಟಿದ್ದಾರೆಂದರೆ ನದಿಯ ದಡದಲ್ಲಿ ಕಟ್ಟಿದ್ದಾರೆ. ಅದು ಮುಖ್ಯವಾಗಿ ಕೆಲವೊಂದು ವಿಷಯವಾಗಿ ಹೇಳಬೇಕೆಂದರೆ ಯಾವ ಅಭಿಮುಖವಾಗಿ ತಿರುಗಿರುತ್ತದಂತ ಅಂತಹ ಸ್ಥಳದಲ್ಲೇ ಅವರು ಅಂದಿನ ದಿನ ಅವರು ದಿವ್ಯ ಶಕ್ತಿ ಎಷ್ಟು ಇರಬಹುದೆಂದು ಹೇಳಲಿಕ್ಕೆ ಅಸಾಧ್ಯವಾದ ಮಾತು. ಅದೇ ಕೆಲವೊಂದು ಇಂದಿನ ಭಾಗದಲ್ಲಿ ಹಿಂದುಗಡೆ ಕೆಟ್ಟಿದ್ದರೆ ಅದು ಯಾವುದೋ ದಿಕ್ಕಿಗೆ ನಡೆಯುಂಟಾಗಿ ಸರಿಯಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಅನ್ವಯಿಸುವುದಿಲ್ಲ. ಅದಕ್ಕೆ ಅವರ ನೆಲೆಸಿರುವಂಥ ಬೀಡು ತುಂಗಭದ್ರಾ ದೇವಿಯು ಅಲ್ಲಿ ಪಶ್ಚಿಮದ ವಾಯುದಿಂದ ಪೂರ್ವ ಈಶಾನ್ಯದ ಭಾಗವು ನಡಿಗೆ ಉಂಟಾಗಿ ಆ ನದಿಯ ಮಹಿಮರು ಕೊಡುಗೆ ಅದು ಎಷ್ಟು ಕೊಡುತ್ತಿದೆ ಎಂದರೆ ಅದು ತುಂಗಾದೇವಿಯ ಮಹಿಮ ಆಶೀರ್ವಾದ. ಆ ದೇವಿಯು ಹಾಗೂ ಆ ಮಹಿಮನು ಅಲ್ಲಿ ಬಿಟ್ಟಿರುವಂಥ ನೆಲೆಸಿರುವಂಥ ಸ್ಥಳವು ಅಷ್ಟಂತೂ ಸಂಪದ್ಭರಿತವಾಗಿ ಇರುತ್ತದೆಂದು ಹೇಳಲು ನಾನು ಇಷ್ಟಪಡುತ್ತೇನೆ. ಈಗಾಗಲೇ ಹೇಳಿರುವಂತೆ ಯಾವುದೇ ಆಗಲಿ, ಮಠವಾಗಲಿ, ಮಂದಿರವಾಗಲಿ, ಒಂದು ಬೃಹತ್ ಕಟ್ಟಡವಾಗಲಿ ಇಂದಿನ ಕಾಲದಲ್ಲಿ ನೋಡಿ
ಎಂತೆಂಥೋ ಮಂದಿರಗಳನ್ನು ನದಿಯ ದಡದಲ್ಲಿ ನೆಲೆಸಿದ್ದಾರೆ. ಮಠಗಳು ಮಂದಿರಗಳನ್ನು ಕಟ್ಟಿದ್ದಾರೆ. ಅದರಲ್ಲಿ ಆ ನಡಿಗೆ ಉಂಟಾಗಿ ಅಷ್ಟೊಂದು ಸಂಪತ್ಭರಿತವಾಗಿ ಇರುತ್ತದೆ ಎಂದು ಹೇಳುತ್ತೇನೆ. ಅದಕ್ಕೆ ಪೂಜ್ಯ ಶ್ರೀ ರಾಘವೇಂದ್ರವರು ಅಂದು ಅವರ ದಿವ್ಯ ಶಕ್ತಿ ಅದು ಎಷ್ಟು ಇತ್ತು ಎಂದು ಹೇಳಲಿಕ್ಕೆ ಅಸಾಧ್ಯದ ಮಾತು. ಅಂದಿನ ಕಾಲದಲ್ಲಿ ಅವರು ಅಂಥ ಒಳ್ಳೆಯ ಸ್ಥಳದಲ್ಲಿ ನೆಲೆಸಿದ್ದಾರೆಂದರೆ ಆ ಪೂಜ್ಯ ಶ್ರೀ ರಾಘವೇಂದ್ರರ ಅದೆಷ್ಟು ದಿವ್ಯ ಶಕ್ತಿ ಇರಬಹುದೆಂದು ನೋಡಿಕೊಳ್ಳಿ. ಯಾವುದೋ ಕೆಲವೊಂದು ಮಠ ಮಂದಿರಗಳು ಇರುವುದಂಟು ನದಿಯ ದಂಡ ಮೇಲೆ ಮೇಲೆ, ಆದರೆ ಅಲ್ಲಿ ಇರುವಂಥ ಆ ಸ್ಥಳವು ಆ ನದಿಯ ತುಂಗಭದ್ರಾ ದೇವಿಯ ಆಶೀರ್ವಾದದಿಂದ ಆ ಮಹಿಮನಿಗೆ ಅಷ್ಟೊಂದು ಉನ್ನತವಾದ ಮಟ್ಟಕ್ಕೆ ಹೋಗುವುದಕ್ಕೆ ಆಗುತ್ತದೆ. ಅದಕ್ಕೆ ಯಾವುದೇ ಆಗಲಿ ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತುವಿಗೆ ಅನುಗುಣವಾಗಿ ಇರಬೇಕು. ಮಠವಾಗಲಿ ಮಂದಿರವಾಗಲಿ ಯಾವುದೇ ಆಗಲಿ ಇದರ ಬಗ್ಗೆ ಅದೆಷ್ಟು ಇನ್ನೂ ಹೇಳುವುದು ಇದೆ. ಆದರೆ ಅದೇ ರೀತಿ ನಾನು ಮುಂದಿನ ವಿಡಿಯೋಗಳ ಬಗ್ಗೆ ಹೇಳುತ್ತೇನೆ. ಈಗಾಗಲೇ ತುಂಗಭದ್ರಾ ದೇವಿಯ ದಡದಲ್ಲಿ ನೆಲೆಸಿರುವಂಥ ಪೂಜ್ಯ ಶ್ರೀ ರಾಘವೇಂದ್ರರಿಗೆ ಅದೆಷ್ಟು ಶುಭದಾಯಕವಾಗಿದೆ ಎಂದರೆ ನೋಡಿದ ಜನರಿಗೆ ತಿಳಿಯುತ್ತದೆ ಅದು ಎಷ್ಟೊಂದು ಸಂಪತ್ಭರಿತವಾಗಿದೆ ಅಂತಂದು. ಅದಕ್ಕೆ ಪಶ್ಚಿಮದ ವಾಯುದಿಂದ ಈಶಾನ್ಯದ ನಡಿಗೆ ಉಂಟಾಗಿ ಅಲ್ಲಿ ಸಂಪತ್ಭರಿತವಾದ ಭಕ್ತರಿಂದ ತುಂಬಿ ತುಳುಕುತ್ತದೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಅದಕ್ಕಾಗಿ ತಾವು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋ ತಮಗೆ ಮುಟ್ಟುತ್ತದೆ ಹಾಗೂ ಇತರರಿಗೆ ತಲುಪುತ್ತದೆ. ಹಾಗೂ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ದೇವ ಮಂದಿರಗಳು ಯಾವುದೇ ರೀತಿಯಿಂದ ರಸ್ತೆಯೂ ಆಗಲಿ ಬಾಗಿಲು ಆಗಲಿ ಯಾವುದೇ ಆಗಲಿ ಕೆಲವೊಂದು ಅದೆಷ್ಟೋ ಮಂದಿರಗಳು ಉನ್ನತವಾದ ಮಟ್ಟದಲ್ಲಿ ಕಟ್ಟಿದರೂ ಸಹ ಅದು ಕಾರಣಾಂತರದಿಂದ ಕೆಲವೊಂದು ತೊಂದರೆಯಿಂದ ಆ ಮಠಗಳಾಗಲಿ ಮಂದಿರಗಳಾಗಲಿ ಅದು ಅಷ್ಟಕ್ಕಷ್ಟೇ ಉಂಟು ಇರುತ್ತವೆ. ಬರುವ ಭಕ್ತರು ಕೊಡುಗೆಯಿಂದ ಅಂದರೆ ಅದಕ್ಕೆ ಆ ಮಠಕ್ಕೆ ದಾನದ ರೂಪವಾಗಿ ಕೊಡುವಂಥ ಭಕ್ತರಿದ್ದರೆ ಮಾತ್ರ ಆ ಮಠ ಮಂದಿರಗಳು ಉದ್ಧಾರವಾಗುತ್ತವೆ. ಮಠವೆಂಬುದು ತನ್ನಿಂದ ತಾನೇ ಉದ್ಧಾರ ಆಗೋಕ್ಕೆ ಸಾಧ್ಯವಿಲ್ಲ. ಮಠವೆಂದರೆ ಅಲ್ಲಿಗೆ ಬರುವಂಥ ಭಕ್ತರು ಕೊಡುವಂಥ ದಾನದಿಂದ ಆ ಮಂದಿರಗಳು ಅಭಿವೃದ್ಧಿಯು ಸಾಗುತ್ತದೆ. ಅಭಿವೃದ್ಧಿ ಆದಂಗೆಲ್ಲ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯ ಅವಕಾಶವನ್ನು ಅಂದರೆ ನೆಲೆಸುವುದಕ್ಕೆ ಲಾಡ್ಜಿಂಗು, ರೂಮುಗಳು, ಇತರಾದಿಗಳು ಎಲ್ಲ ವ್ಯವಸ್ಥೆಯು ಆ ಮಂದಿರಕ್ಕೆ ಉತ್ಪಾದನೆಯು ಇತ್ತಂದರೆ ಅಲ್ಲಿ ಲಾಡ್ಜು, ಇತರಾದಿ ರೂಮುಗಳು, ವಸತಿ ಗೃಹಗಳು, ಸೌಕರ್ಯಗಳು ಇದ್ದರೆ ಜನರು ಬಂದು ತುಂಬಿ ತುಳುಕಿ ಆ ದೇವರನ್ನು ಸನ್ನಿಧಿಯನ್ನು ಸ್ಪರ್ಶಿಸಿ ಅದರಿಂದ ತುಂಗಾದೇವಿಯ ಪುಣ್ಯ ಸ್ನಾನವನ್ನು ಮಾಡಿ ಅದೆಷ್ಟು ಆ ಮಹಿಮರು ದರ್ಶನ ಪಡೆದು ಹೋಗುತ್ತಿದ್ದಾರೆಂದರೆ ಅವರ ಜೀವನ ಪಾವನವಾಗುತ್ತದೆ. ಅದಕ್ಕೆ ಮುಖ್ಯವಾಗಿ ಏನೆಂದರೆ ಮಠದ ವಾಸಸ್ಥಳವು ವಾಸ್ತುವಿಗನುಗುಣವಾಗಿರಬೇಕು. ಇದಕ್ಕೆ ಮುಖ್ಯ ವಿಷಯವೆಂದರೆ ಪೂಜ್ಯ ಶ್ರೀ ರಾಘವೇಂದ್ರರ ನೆಲೆಸಿರುವಂಥ ಸ್ಥಳವೇ ಇದಕ್ಕೆ ಸೂಚನೆ, ತಾವು ತಿಳಿದುಕೊಳ್ಳಬಹುದು. ಅದಕ್ಕೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಿ ಮುಂದಿನ ಎಪಿಸೋಡ್ ಪೂಜ್ಯ ಶ್ರೀ ರಾಘವೇಂದ್ರರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ನಮಸ್ಕಾರ.